ಗದಗ ಪಟ್ಟಣದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಂಬರ್ 4ರಲ್ಲಿ ಪಾಲಕರ ಸಭೆ ಹಾಗೂ ವಿಶೇಷ ಕಾರ್ಯಕ್ರಮ. ಸಮವಸ್ತ್ರ ಮತ್ತು ಮಕ್ಕಳ ಆಟಿಕೆಯ ವಸ್ತುಗಳ ವಿತರಣೆ ಹಾಗೂ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಸುಮಯ್ಯ ಧಾರವಾಡ್ ಇವರು ವಹಿಸಿದ್ದರು. ಉದ್ಘಾಟಕರಾಗಿ ಜಿಆರ್ ನವಲೆ ನಗರಸಭೆ ಸದಸ್ಯರು ಇವರು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಶ್ರೀ ಮಂಜುನಾಥ್ ಮಾಂಡ್ರೆ, ವೈಎಸ್ ಕೊಂಡಿ, ಶ್ರೀಮತಿ ಪಿಎಸ್ ರೋಣದ್ ಕೊಂಡಿ, ಶ್ರೀ ಅರುಣ್ ಮಂದಾಲಿ. ಅತಿಥಿಗಳಾಗಿ ಶಂಕರ್ ಹಡಗಲಿ, ಬೆಟಗೇರಿ ಪೊಲೀಸ್ ಠಾಣೆಯ ಪಿಎಸ್ಐ ರವರಾದ ಲಕ್ಷ್ಮಣ್ ರವರು, ಎಸ್ಪಿ ಪ್ರಭಯ್ಯನ ಮಠ್ ಸಮನ್ವಯ ಅಧಿಕಾರಿಗಳು, ರವಿ ಎಂ ಹೆಬ್ಬಳ್ಳಿ ಸಿಆರ್ಪಿ ಗದಗ್, ಮುಖ್ಯೋಪಾಧ್ಯಾಯರಾದ ಎಸ್ಕೆ ಮಂಗಳಗುಡ್ಡ, ಶಾಲೆಯ ಸಮಸ್ತ ಸಿಬ್ಬಂದಿ ವರ್ಗ, ಪಾಲಕರು, ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಮುಖ್ಯ ಅತಿಥಿಗಳಾದ ಬೆಟಗೇರಿ ಪೊಲೀಸ್ ಠಾಣೆಯ ಪಿಎಸ್ಐ ಲಕ್ಷ್ಮಣ್ ರವರು ಮಾತನಾಡಿ, ಶ್ರೀಯುತ ಮಂಜುನಾಥ್ ಮಾಂಡ್ರೆ ಅವರು ಬಾಲ್ಯದಿಂದ ಬಡತನದಲ್ಲಿ ಬೆಳೆದು ಪ್ರಾರಂಭದಲ್ಲಿ ಟೈಲರಿಂಗ್ ಕೆಲಸ ಮಾಡಿಕೊಂಡು ನಂತರದಲ್ಲಿ ತಮ್ಮದೇ ಆದ ಶ್ರೀ ಲಲಿತಾ ಗೃಹ ಉದ್ಯೋಗವನ್ನು ಸ್ಥಾಪನೆ ಮಾಡಿ 10 ಕೆಲಸಗಾರರಿಗೆ ಆಧಾರವಾಗಿದ್ದಾರೆ. ಇವರು ಗದಗ ನಗರದ ಬಸವೇಶ್ವರ ಕಾಲೋನಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಂಬರ್ 4ರಲ್ಲಿ ಶಾಲಾ ಮಕ್ಕಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ಸಮವಸ್ತ್ರಗಳನ್ನು ನೀಡಿದ್ದು ಶ್ಲಾಘನೀಯ. ದೇವರು ಇವರಿಗೆ ಉತ್ತಮ ಆರೋಗ್ಯ ಐಶ್ವರ್ಯ ಕರುಣಿಸಲಿ ಎಂದು ಶುಭ ಹಾರೈಸಿದರು. ಆಕ್ಚುಲಿ ನಮ್ದು ಈ ಏರಿಯಾ ಅಲ್ಲ, ಆ ಕಡೆ ನಮ್ದೇನ ಬೆಟಗೇರಿ ರೈಲ್ವೆ ಬ್ರಿಡ್ಜ್ ಐತೆ, ಆ ಕಡೆಯಿಂದ ಆ ಕಡೆ. ಆದ್ರೆ ಏನೋ ಒಂದು ನಮ್ಮ ಸಂಬಂಧ ಇದೆ. ಇಲ್ಲ ಇವ್ರು ಇಲ್ಲೇ ಬೆಟಗೇರಿ ಒಂದು ಕಾರ್ಯಕ್ರಮ ಐತೆ ಅಂದ್ರೆ ಆಯ್ತು ಸ್ಕೂಲ್ ಆದ್ರೆ ನಾನು ಬರ್ತೀನಿ ಅಂತ ಬಂದಿವ್ರಿ. ಈ ರೀತಿ ಒಂದು ಒಳ್ಳೆ ಕಾರ್ಯಕ್ರಮ ಮತ್ತು ಮುದ್ದು ಮಕ್ಕಳಿಗೆ ಒಂದು ಬಟ್ಟೆ ವಿತರಣೆ ಮಾಡೋದೆಲ್ಲ ಈ ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಇದೆ. ಇವತ್ತಿನ ದಿನ ಶಾಲಾ ಮಕ್ಕಳಿಗೆ ಅಥವಾ ಬಡವರು ಮಕ್ಕಳಿಗೆ ಇಂಥ ಯಾರು ದಾನ ಧರ್ಮ ಮಾಡೋದ್ರಲ್ಲಿ ಯಾರು ಮುಂದುವರಿಯಲ್ಲ. ಇದೊಂದು ನಾಳೆ ಸತ್ ಮೇಲೆ ಯಾರು ಏನೂ ಒಯ್ಯಲ್ಲ. ಒಂದು ಒಳ್ಳೆಯದು ಒಂದು ಕೆಟ್ಟದ್ದು. ಅದನ್ನು ಈ ನಮ್ಮ ಮಂಜು ಅವರು ಮಾಡೋದಂದ್ರೆ ಭಾಳ ಹೆಮ್ಮೆ ವಿಷಯ ಅನಿಸುತ್ತೆ. ಹಾಗೂ ಇವತ್ತಿನ ದಿನ ಇಲ್ಲೆಲ್ಲ ತಾಯಂದಿರು ತಂದೆ ತಾಯಿ ಪಾಲಕರಿದ್ರು. ಈಗಾಗಲೇ ಗುರುಗಳು ಹೇಳಿದರು ಮಕ್ಕಳಿಗೋಸ್ಕರ ಒಂದು ತಾಸು ಟೈಮ್ ಕೊಡ್ರಿ ಅಂತಂದು.